ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಮಹಾಮಾನವತಾವಾದಿ ಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ಮಹಾಮಹಿಮರು, ಬಯಲುಕಾಯಿ ಸಿದ್ಧರು, ಶೂನ್ಯಪೀಠಾಧ್ಯಕ್ಷರೂ ಆದಂತಹ ಅಲ್ಲಮಪ್ರಭುದೇವರನ್ನು, ಚಿನ್ಮಯ ಜ್ಞಾನಿ ಶಟಸ್ಥಲ ಚಕ್ರವರ್ತಿ ಚೆನ್ನಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ, ಸೇರಿರುವ ಎಲ್ಲ ಸದ್ಭಕ್ತ ಬಂಧುಗಳೇ, ತಾಯಂದಿರೇ, ಮಕ್ಕಳೇ, ಎಲ್ಲರಿಗೂ ಶರಣು ಶರಣ. ನಿನ್ನಿನ ದಿನ ಹೊಟ್ಟೆಯ ವಿಷಯವಾಗಿ ತಿಳ್ಕೊಂಡಿದ್ದೀವಿ. ಹೊಟ್ಟೆಯನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ನಾವು ಅನೇಕ ತೊಂದರೆಗಳನ್ನು ನಿವಾರಣೆ ಮಾಡ್ಕೋಬಹುದು. ಅಷ್ಟೇ ಅಲ್ಲ, ನಮ್ಮನ್ನು ನಾವು ಪರಿವರ್ತನೆ ಮಾಡಿಕೊಂಡು ಈ ಮನುಷ್ಯ ಜನ್ಮ ಸಾರ್ಥಕ ಆಯ್ತಪ್ಪ, ನಾನು ಹುಟ್ಟಿದ್ದು ಸಾರ್ಥಕ ಆಯಿತು ಅನ್ನಿಸ್ಬೇಕು. ಹಾಗೆ ಬದುಕಬಹುದು. ಹೊಟ್ಟೆಯನ್ನು ಬರೀ ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಅಷ್ಟು ಒಳ್ಳೆ ಬದುಕು ರೂಪುಗೊಳ್ಳುತ್ತೆ ಅಂತ ಅನಿಸುತ್ತೆ. ಅಂದರೆ ಆರೋಗ್ಯ ಚೆನ್ನಾಗಿದ್ದರೆ ಸಮಯ ಉಳಿಯುತ್ತೆ. ಆರೋಗ್ಯಕ್ಕೆ ಒತ್ತು ಕೊಟ್ಟರೆ, ಯಾರು ಆರೋಗ್ಯಕ್ಕೆ ಮತ್ತು ಸಮಯಕ್ಕೆ ಒತ್ತು ಕೊಡ್ತಾರೋ, ಬೆಲೆ ಕೊಡ್ತಾರೋ, ತಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೊಂಡು ಸಮಾಜದ ಜನರ ಸಮಯವನ್ನು ವ್ಯರ್ಥ ಮಾಡಬಾರ್ದು ಅನ್ನುವ ಕಾಳಜಿ ಯಾರಿಗಿರ್ತದೋ ಅವರು ಸಂತರಾಗ್ತಾರೆ, ಶರಣರಾಗ್ತಾರೆ, ಮಹಾತ್ಮರಾಗ್ತಾರೆ. ಎಲ್ಲ ಶರಣರ ಜೀವನ, ಮಹಾತ್ಮರ ಜೀವನವನ್ನು ಗಮನಿಸಿದ್ರೆ ತಮ್ಮ ನೋವು ಅಂದರೆ ಇನ್ನೊಬ್ಬರ ನೋವು ತಮ್ಮ ನೋವು ಅಂತ ಭಾವಿಸ್ಕೊಳ್ತಾರೆ ಅವರು. ಇನ್ನೊಬ್ಬರ ಹಾನಿ ತಮ್ಮ ಹಾನಿ, ಅಂದರೆ ಸಮಾಜಕ್ಕೆ ಆಗ್ತಕ್ಕಂಥ ಹಾನಿ ತಮಗೇ ಆದಂಥದ್ದು. ಯಾಕಂದರೆ ಅವರು ಸಮಾಜದ ವಾರಸುದಾರರು, ರಾಷ್ಟ್ರದ ವಾರಸುದಾರರು. ಮಹಾತ್ಮ ಗಾಂಧಿ ಇರ್ಬೋದು, ಸ್ವಾತಂತ್ರ್ಯ ಹೋರಾಟಗಾರರು, ಬಸವಾದಿ ಪ್ರಮಥರು, ಯಾರ್ಯಾರು ಸ್ವಾರ್ಥರಹಿತವಾಗಿ ಬದುಕಿದಾರೋ ಅವರು ಇಡೀ ಜಗತ್ತನ್ನೇ ಪ್ರೀತಿಸಿದ್ದಾರೆ, ಇಡೀ ಸಮಾಜವನ್ನು ಪ್ರೀತಿಸಿದ್ದಾರೆ, ಪರಿಸರವನ್ನು ಪ್ರೀತಿಸಿದ್ದಾರೆ. ಆದ್ದರಿಂದ ನೀವು ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ಮಾಡ್ಕೊಳ್ಳೋದಂದ್ರೆ ಕೇವಲ ನಿಮಗೋಸ್ಕರ ಅಲ್ಲ. ಮೊದಲು ನಿಮ್ಮ ಕುಟುಂಬ ಚೆನ್ನಾಗಾಗತ್ತೆ. ನಿಮ್ಮ ಆರೋಗ್ಯ ಚೆನ್ನಾಗಾದರೆ ನಿಮ್ಮ ಕುಟುಂಬದಲ್ಲಿ ಎಷ್ಟೋ ಜನರಿಗೆ ಸಂತೋಷ ಆಗ್ತದೆ, ನಿಮ್ಮ ಸಮಯ ಉಳಿಯುತ್ತೆ. ಅದಕ್ಕೆ ಹರ್ಡೇಕರ್ ಮಂಜಪ್ಪನವರು ಅಂತ ಹೇಳಿ ಒಬ್ಬರು ಮಹಾತ್ಮರಿದ್ದರು. ಕೇಳಿದ್ದೀರಾ? ಹರ್ಡೇಕರ್ ಮಂಜಪ್ಪನವ್ರ ಹೆಸರು ಕೇಳಿದ್ದೀರಾ? ಕರ್ನಾಟಕ ಗಾಂಧಿ ಅಂತ ಕರೀತಿದ್ರು. ಅಂತಹ ಹರ್ಡೇಕರ್ ಮಂಜಪ್ಪನವರು ಒಂದು ಮಾತು ಹೇಳ್ತಾರೆ. ಒಂದು ಶ್ಲೋಕ, ಸಂಸ್ಕೃತದ ಒಂದು ಶ್ಲೋಕ ಉದ್ಧರಣೆ ಮಾಡಿ ಅದನ್ನು ಹೇಳಿ ಉದಾಹರಿಸಿ ಅವ್ರು ಹೇಳ್ತಾರೆ, ಏನು? ಧರ್ಮಾರ್ಥ ಕಾಮ ಮೋಕ್ಷಾಣಂ ಮೂಲ ಮುಕ್ತಂ ಕಳೇವರಂ ತಚ್ಛ ಸರ್ವಾರ್ಥ ಸಂಸಿದ್ಧೈ ಭವೇದ್ಯದಿ ನಿರಾಮಯಂ. ಬಹಳ ಅದ್ಭುತವಾದ ಮಾತದು. ಮನುಷ್ಯ ಆನಂದವಾಗಿ ಬದುಕಬೇಕಾದ್ರೆ, ಸಂತೋಷವಾಗಿ ಬದುಕಬೇಕಾದ್ರೆ, ಅವನ ಜನ್ಮ ಸಾರ್ಥಕ ಆಯಿತು ಅಂತ ಅನ್ನಿಸ್ಕೋಬೇಕಾದ್ರೆ ಅವನು 4 ರೀತಿಯ ಪುರುಷಾರ್ಥಗಳನ್ನು ಸಾಧಿಸಬೇಕು ಅಂತ ಹೇಳುತ್ತೆ ಸಾಂಪ್ರದಾಯಿಕ ಧರ್ಮ. ಯಾವುದದು? ಧರ್ಮ, ಅರ್ಥ, ಕಾಮ, ಮೋಕ್ಷ. ಧರ್ಮ ಅಂತಂದರೆ ಒಟ್ಟು ಎಲ್ಲ ಮಹಾತ್ಮರ ಬೋಧೆಯ ಸಾರ, ಉನ್ನತ ಜೀವನ ಪದ್ಧತಿಯನ್ನು ಕಲಿಸುವ ವಿಧಾನ ಧರ್ಮ. ಧರ್ಮವನ್ನು ಗಳಿಸಿಕೊಂಡವನು ಅವನು ಕೆಟ್ಟ ಮಾರ್ಗ ಹಿಡಿಲಿಕ್ಕೆ ಸಾಧ್ಯ ಇಲ್ಲ. ಧರ್ಮ ಮಾರ್ಗದಿಂದ ಅರ್ಥವನ್ನು ಗಳಿಸಿ, ಹಣವನ್ನು ಗಳಿಸಿ, ತನ್ನ ಜೀವನದ ಅನಿವಾರ್ಯವಾದ ಬಯಕೆಗಳನ್ನು ನಿವಾರಿಸಿಕೊಂಡು, ಕಾಮ ಅಂದರೆ ಬಯಕೆಗಳು, ಧರ್ಮ, ಅರ್ಥ, ಕಾಮ, ಮೋಕ್ಷ, ಅದರಿಂದ ತೃಪ್ತಿ ಜೀವನ, ಬಿಡುಗಡೆಯ ಜೀವನ, ಆನಂದದ ಜೀವನ ಬದುಕಿದರೆ ಅದೇ ಮೋಕ್ಷ.
ಇಂತಹ ರೀತಿಯಲ್ಲಿ ಬದುಕಬೇಕು ಅನ್ನುವಂತಹ ಮಾತನ್ನು ಹೇಳ್ತಾ, ನಮ್ಮ ಜೀವನದಲ್ಲಿ ಅಗತ್ಯವಾದ ವಸ್ತುಗಳು ಅಂತೇನಿದಾವಲ್ಲ, ಬಟ್ಟೆ, ಮನೆ, ಅಂದರೆ ಪಂಚಾಯಿತಿಗಳು, ಶಿವ ಪಂಚಾಯಿತಿಗಳಂತ ಕರೀತಾರೆ. ಅನ್ನ, ಅರಿವೆ, ಆಶ್ರಯ, ಔಷಧಿ ಮತ್ತು ಅರಿವು ಅಂದರೆ ವಿದ್ಯೆ. ಈ 5ಕ್ಕೆ ನಾವೇನು ಒತ್ತು ಕೊಡ್ತಾ ಇದ್ದೀವೋ ಅಷ್ಟೇ ಗಮನವನ್ನು ಅಲ್ಲಿ ಔಷಧಿ ಅಂತ ಹೇಳಿದಾಗ ಅಲ್ಲಿ ಆರೋಗ್ಯ ಅಂತ ಬಂದಿದೆ. ಶಿವ ಪಂಚಾಯಿತಿಗಳಲ್ಲಿ ಬೇರ್ ನೆಸೆಸಿಟೀಸ್ ಆಫ್ ಲೈಫ್ ಅಂತ ಕರೀತಾರೆ. ಅವ್ರಿಗೆ ಮೂಲಭೂತ ಅವಶ್ಯಕತೆಗಳು. ಆ ಮೂಲಭೂತ ಅವಶ್ಯಕತೆಗಳಲ್ಲಿ ಔಷಧಿ ಎನ್ನುವಂತಹದ್ದು ಆರೋಗ್ಯದ ಬಗ್ಗೆ ಮಾತನಾಡ್ತಾ ಇದ್ರೂ ಕೂಡ ಔಷಧಿ ತಗೊಂಡು ಆರೋಗ್ಯ ಮಾಡ್ಕೊಳ್ಳೋದಕ್ಕಿಂತ ಔಷಧಿಯನ್ನೇ ತಗೊಳ್ಳಾರ್ದಂಗೆ ಬದುಕೋದಿದೆಯಲ್ಲ, ಅದು ಭಾಳ ಶ್ರೇಷ್ಠವಾದದ್ದು. ಔಷಧಿ ತಗೊಳ್ಳಾರ್ದಂಗೆ ಬದುಕೋದಿದೆಯಲ್ಲ, ಅದು ಇವತ್ತಿನ ಕಾಲಕ್ಕಂತೂ ಅವರೇ ಮಹಾತ್ಮರು, ಸಾಕ್ಷಾತ್ಕಾರ ಜೀವಿಗಳು. ನಾನು ಒಂದು ದಿವಸನೂ ಹಾಸ್ಪಿಟ್ಲಿಗೆ ಹೋಗಿಲ್ಲ, ಚೀಟಿ ತಗೊಂಡು ಕ್ಯೂ ಹಚ್ಚಿ ಚುಚ್ಚಿಸ್ಕೊಂಡು ಕೊಯ್ಸ್ಕೊಂಡು, ನೀವು ಕೊಯ್ಸ್ಕೊಂಡು ಅಂತೀವಿ, ನಾವು ಕುಯ್ಸ್ಕೊಂಡು ಅಂತೀವಿ, ಕೊಯ್ಸ್ಕೊಂಡು ಒದ್ದಾಡಿ ನಾನು ನೋವು ಅನುಭವಿಸಿಲ್ಲ ಅಂತ ಯಾರಾದರೂ ಹೇಳಿದ್ರೆ ಅವ್ರು ನಿಜವಾಗಿಯೂ ಉತ್ತಮವಾದ ಜೀವನ ನಡೆಸ್ತಿದ್ದಾರೆ ಅಂತ ಅರ್ಥ. ಅದಕ್ಕೆ ಅಂತಹ ಜೀವನವನ್ನು ಬದುಕಬೇಕಾದ್ರೆ ಆರೋಗ್ಯ ಅನ್ನುವಂಥದ್ದು ಬಹಳ ಮುಖ್ಯ. ಔಷಧಿ ಅಂತ ಸೇರೋದಕ್ಕಿಂತ ಆರೋಗ್ಯ ಅಥವಾ ಸ್ವಾಸ್ಥ್ಯ ಅಂತ ಸೇರಿಸೋದು ಒಳ್ಳೆಯದು. ಪಂಚ ಅವಶ್ಯಕತೆಗಳನ್ನು ಆರೋಗ್ಯ ಅನ್ನುವಂಥದ್ದನ್ನು ಸೇರಿಸಬೇಕು. ಅರಿವು ಏನು, ಮೊದಲು ಅನ್ನ ಗೊತ್ತಾಗುತ್ತೆ. ಅರಿವೆಂದರೆ ಬಟ್ಟೆ, ಆಶ್ರಯ, ಆರೋಗ್ಯ ಮತ್ತು ಅರಿವು. ಗೊತ್ತಾಯ್ತಲ್ಲ? ಇದನ್ನು ನಾವು ಪ್ರತಿಯೊಬ್ಬರು ಸಾಧಿಸಬೇಕು. ಮಂಜಪ್ಪನವ್ರು ಹೇಳ್ತಾರೆ, ಒಬ್ಬ ಆರೋಗ್ಯ ಕೆಡಿಸ್ಕೊಂಡ್ರೆ 2 ರೀತಿ 3 ರೀತಿ ನುಕ್ಸಾನ ಆಗುತ್ತಂತೆ. ಈಗ ನೀವು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದರೆ ಅಂತಂದರೆ, ನಿಮ್ಮ ಆರೋಗ್ಯ ಕೆಟ್ಟ ಯಾರೋ ಒಬ್ಬರು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದರೆ ಅಂತ ತಿಳ್ಕೊಳ್ಳಿ, ನಿಮ್ಮನ್ನು ನೋಡ್ಕೊಳಕ್ಕೊಬ್ರು ಬೇಕಲ್ಲ, ನೋಡ್ಕೊಳಕ್ಕೊಬ್ರು ಬೇಕಾ ಬೇಡವಾ? ಅಂದರೆ ನೀವು ಮಾಡ್ತಾ ಇದ್ದಿದ್ದ ಕೆಲಸನೂ ನಿಲ್ತು, ಅವ್ರು ಮಾಡ್ತಾ ಇದ್ದಿದ್ದ ಕೆಲಸನೂ ನಿಲ್ತು. ಅಂದರೆ ನಿಮ್ಮ ಶುಶ್ರೂಷೆ ಮಾಡಲಿಕ್ಕೋಸ್ಕರ ಆಸ್ಪತ್ರೆಗೆ ದವಾಖಾನೆಗೆ ಬಂದರೆ ಅವರು ಅದನ್ನು, ಅಂದರೆ ಅವ್ರು ಮಾಡ್ತಾ ಇದ್ದಿದ್ದ ಸೇವೆನೂ, ರಾಷ್ಟ್ರ ಸೇವೆ ಅಥವಾ ಅವ್ರ ಉದ್ಯೋಗ ನಿಲ್ತು. ಅಂದರೆ 2 ರೀತಿ ನುಕ್ಸಾನ ಆಗುತ್ತೆ. ಒಬ್ಬನ ಆರೋಗ್ಯ ಕೆಟ್ಟರೆ 2 ರೀತಿ ಹಾನಿ ಆಗುತ್ತೆ ಅಂತ ಹೇಳಿದರು ಮಂಜಪ್ಪನವರು. ಅಷ್ಟೇ ಅಲ್ಲ, ಇನ್ನೊಂದು ಮಾತು ಹೇಳ್ತಾರೆ, ಗಮನಿಸಬೇಕಾದ, ಯಾರೂ ಹೇಳಿಲ್ಲ ಈ ಮಾತನ್ನು. ಈಗ ಒಬ್ಬ ಹಾಸ್ಪಿಟ್ಲಿಗೆ ಸೇರಿದ್ದಾನೆ ಅಂತಂದರೆ ಅವನು ನರಳ್ತಿರ್ತಾನೆ, ರೋಗದಿಂದ ನರಳ್ತಿರ್ತಾನೆ, ಪಶ್ಚಾತ್ತಾಪ ಪಡ್ತಿರ್ತಾನೆ, ಅಯ್ಯೋ ನನಗೆ ಯಾಕೆ ಹಿಂಗಾಯಿತು ಅಂತ ಕೊರಗ್ತಿರ್ತಾನೆ. ಅದಕ್ಕೆ ಅವ್ರು ಹೇಳೋದೇನೆಂದ್ರೆ, ಮಂಜಪ್ಪನವ್ರು ಹೇಳೋದು, ಮತ್ತು ನಾನು ಈ ಮಾತು ನಾನು ಹೇಳೋದಲ್ಲ, ಜೈಲಲ್ಲಿರೋ ಕಳ್ಳನಿಗಿಂತಲೂ, ಜೈಲಲ್ಲಿರೋ ಕೈದಿಗಿಂತಲೂ, ಕಳ್ಳ ಇರ್ಬೋದು, ಕೊಲೆಗಾರ ಇರ್ಬೋದು, ಯಾರೇ ಇರ್ಬೋದು, ಜೈಲಲ್ಲಿರುವ ಕೈದಿಗಿಂತಲೂ ಹಾಸ್ಪಿಟ್ಲಲ್ಲಿರುವ ರೋಗಿ, ದವಾಖಾನೆಯಲ್ಲಿರುವ ರೋಗಿ ಹೆಚ್ಚು ತೊಂದರೆ ಅನುಭವಿಸ್ತಿದ್ದಾನೆ. ಅಂದರೆ ಪರಮಾತ್ಮನ ದೃಷ್ಟಿಯಲ್ಲಿ ದೊಡ್ಡ ತಪ್ಪು ಮಾಡಿದವನು ಯಾರಪ್ಪ ಅಂದರೆ ಆಸ್ಪತ್ರೆಯಲ್ಲಿರೋನು ಅಂತ ಹೇಳೋದು. ಯಾರು ಹೇಳ್ತಿರೋದು ಈ ಮಾತು? ನಾನು ಹೇಳ್ತಿರೋದಲ್ಲ, ಹರ್ಡೇಕರ್ ಮಂಜಪ್ಪನವ್ರು. ಇಲ್ಲಿ ಪುಸ್ತಕ ಮಾರಾಟ ಮಾಡ್ತಿದ್ದಾರಲ್ಲ, ಅಲ್ಲಿ ಆರೋಗ್ಯ ಜೀವನ ಅಂತ ಒಂದು ಪುಸ್ತಕ ಇದೆ. ಆರೋಗ್ಯಾಮೃತ ನಾನು ಬರೆದಿದ್ದು, ಆರೋಗ್ಯ ಜೀವನ ಅಂತ ಒಂದು ಪುಸ್ತಕ ಇದೆ, ಹರ್ಡೇಕರ್ ಮಂಜಪ್ಪನವ್ರದ್ದೇ. ಅದು ಅವರೇ ಬರೆದಿರೋದು. 110 ವರ್ಷದಿಂದ ಬರೆದಿರೋದು. ಅದನ್ನು ಮತ್ತೆ ಮುದ್ರಣ ಮಾಡಿದ್ದೀವಿ, ಪ್ರಕಾಶನ ಮಾಡಿದ್ದೀವಿ. ನಮ್ಮ ಪ್ರಕಾಶನದಿಂದ ಅದನ್ನು ಮತ್ತೆ ಪುನರ್ಮುದ್ರಣ ಮಾಡಿ ಕೊಡ್ತಾ ಇದ್ದೀವಿ ನಿಮಗೆಲ್ಲ. ಹರ್ಡೇಕರ್ ಮಂಜಪ್ಪನವ್ರ ಮಾತು ಕೇಳಬೇಕು, ಓದಬೇಕು ಅಂತಿದ್ರೆ ಆ ಪುಸ್ತಕ ತಗೊಳ್ಳಿ, ಆರೋಗ್ಯ ಜೀವನ ಪುಸ್ತಕ ತಗೊಳ್ಳಿ. ಆರೋಗ್ಯಾಮೃತ ನಾನು ಬರೆದಿದ್ದು, 2ಕ್ಕೂ ವ್ಯತ್ಯಾಸ ಇದೆ. ಆರೋಗ್ಯಾಮೃತ, ಆರೋಗ್ಯ ಜೀವನ 2ಕ್ಕೂ ವ್ಯತ್ಯಾಸ ಇದೆ. ಆರೋಗ್ಯ ಜೀವನ ಸಣ್ಣ ಪುಸ್ತಕ ಇದೆ, ತುಂಬ ಚೆನ್ನಾಗಿದೆ. ಅದನ್ನು ತಗೊಂಡು ಅಭ್ಯಾಸ ಮಾಡಿ